ಎಲ್ಲರೂ ಸಂಜು ಮಂಜಾಳ್ಕರ್ ಅಂತ ಅವ್ರದ್ದು ಬರ್ತ್ಡೇ ಅದ. ಏನು ಹೇಳತ್ತೀರಿ? ಏನು ಗೊಬ್ಬರ ಎಲ್ಲ ಊಟದ ಕಡೆಗೆ ಅದಲ್ಲ. ಈಗ ಅವ್ರು ಕೇಕ್ ಕಟ್ ಮಾಡ್ತಾರೆ, ನೀವು ಬರ್ತ್ಡೇ ಆಡ್ಬೇಕಾ? ಸಂಜು ಓಕೆ ಸರ್. राइट और जी ಸರ್ ನಿಮ್ಗೆ ಹೊಡೆಯಮ್ರಿ ಜೈ ಬೇಡ ಅಷ್ಟು ದೊಡ್ಡವ್ರು. ಸೇವಕ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಸ್ನೇಹಜೀವಿಗಳಾಗಿರ್ತಕ್ಕಂಥ ಸಂಜು ಮಂಜಾಳ್ಕರ್ ಸರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಸಂಜು ಕುಮಾರ್ ಮಂಜಾಳ್ಕರ್ ಎಲ್ಲ ಸ್ನೇಹಿತರ ಬಳಗದ ವತಿಯಿಂದ ಇವತ್ತಿನ ದಿನ ಜನ್ಮದಿನ ಆಚರಣೆಯನ್ನು ನಮ್ಮ ಕಲಬುರಗಿ ನಗರದ ಏನು ಕೇಂದ್ರ ಬಡಾವಣೆ ಆಗಿರ್ತಕ್ಕಂಥ ಹಿರಪೂರನ ಬಡಾವಣೆಯಲ್ಲಿ ಶ್ರೀ ಮಾತೋಶ್ರೀ ಅಂಬಾಭವಾನಿ ಅಂಧ ಬಾಲಕಿಯರ ನಾಯಕರಾಗಿ ಇವತ್ತಿನ ದಿನ ಹೊರ ಹೊಮ್ಮುತ್ತಿರ್ತಕ್ಕಂಥ ನಮ್ಮ ಸಂಜು ಮಂಜಾಳ್ಕರ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯನ ಕೋರ್ತಾ ಇದ್ದೀನಿ. ಒಟ್ಟಾರೆಯಾಗಿ ಸಂಜು ಕುಮಾರ್ ಮಂಜಾಳ್ಕರ್ ಸರ್ ಅವರು ಸಮಾಜ ಸೇವೆಯ ಜೊತೆ ರಾಜಕೀಯ ಪಕ್ಷದಲ್ಲಿ ಸಕ್ರಿಯ ನಾಯಕರಾಗಿ ಒಬ್ಬ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಇವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನವನ್ನು ಲಭಿಸಲಿ, ಇನ್ನೂ ಹೆಚ್ಚೆಚ್ಚು ಸಮಾಜ ಸೇವೆ, ಹೆಚ್ಚೆಚ್ಚು ಏನು ದಾನ ಧರ್ಮಗಳನ್ನು ಮಾಡಲಿ,
ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅನ್ನೋ ಒಂದು ಆಶಯದೊಂದಿಗೆ ಇವತ್ತಿನ ದಿನ ಶುಭಾಶಯನ ಕೋರ್ತಾ ಇದ್ದೀವಿ. ಎಲ್ಲರೂ ಕೂಡ ವಿಜೃಂಭಣೆಯಿಂದ ಜನ್ಮದಿನ ಆಚರಣೆ ಮಾಡಿದ್ರೆ ಇವತ್ತಿನ ದಿನ ನಮ್ಮ ಸಂಜು ಮಂಜಾಳ್ಕರ್ ಸರ್ ಅವರು ತಮ್ಮೆಲ್ಲರ ಸ್ನೇಹಿತರ ಜೊತೆಗೂಡಿ ಅಂಧ ಮಕ್ಕಳಿಗೆ ಸಿಹಿಯನ್ನು ಹಂಚುವ ಮೂಲಕ, ಅನ್ನ ದಾಸೋಹ ಮಾಡೋ ಮೂಲಕ ಒಬ್ಬ ಮಾದರಿ ಸಮಾಜ ಸೇವಕ ಅಂತ ಮತ್ತೊಮ್ಮೆ ಸಾಬೀತು ಮಾಡಿರ್ತಕ್ಕಂಥ ನಮ್ಮ ಸಂಜು ಮಂಜಾಳ್ಕರ್ ಸರ್ ಅವರಿಗೆ ಹೆಚ್ಚಿನ ಆಯುಷು ಆರೋಗ್ಯ ಲಭಿಸ್ಲಿ, ಉನ್ನತ ದರ್ಜೆಯ ರಾಜಕೀಯ ಸ್ಥಾನಮಾನ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತಿನ ದಿನ ಶುಭಾಶಯನ ಕೋರ್ತಾ ಇದ್ದೀನಿ. ನಮ್ಮ ಹೆಸರು ರವಿಚಂದ್ರ ಗುತ್ತೇದಾರ್, ವಕೀಲರು, ಕಲಬುರಗಿ. ಹೆಸರು ದತ್ತು ಅಗರ್ವಾಲ್. ಈ ಮಾತುಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಸಂಜು ಮಂಜಾಳ್ಕರ್ ಇವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಗೆ ಆಗಮಿಸಿ, ಅವರು ಮತ್ತು ಅವ್ರ ಸ್ನೇಹಿತರೆಲ್ಲ ಆಗಮಿಸಿ ನಮ್ಮ ಮಕ್ಕಳಿಗೆ ಇವತ್ತು ಅನ್ನದಾನ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತೇನೆ. ಮತ್ತು ಇದೇ ರೀತಿಯಾಗಿ ಅವರು ಅವ್ರ ಸ್ನೇಹಿತರಾಗಲಿ ಯಾರೇ ಆಗಲಿ ಮುಂದೂ ಕೂಡ ಇದೇ ರೀತಿ ಬಂದು ನಮ್ಮ ಶಾಲೆಗೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಂತೇಳಿ ಕೋರ್ಕೊಳ್ತೇನೆ. ಅವರಿಗೆ ಮತ್ತೊಂದು ಸಲ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಅವರಿಗೆ ಏನು ಬೇಕಾದಾಗಲ್ಲ, ಇನ್ನೂ ಹೆಚ್ಚು ಅವ್ರ ಪಕ್ಷದಲ್ಲಿ ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ದೇವರವರಿಗೆಲ್ಲ ಅವಕಾಶ ಮಾಡಿಕೊಡ್ಲಿ ಅಂತ ಹಾರೈಸ್ತೀವಿ. ನಮ್ಮ ಆತ್ಮೀಯ ಗೆಳೆಯರಾದ ಸಂಜು ಮಂಜಾಳ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ನಮ್ಮ ನೆಚ್ಚಿನ ನಾಯಕರಾದ ಚಂದು ಪಾಟೀಲ್ ಅವರ ಅತಿಯಾದ ಅಭಿಮಾನಿಯವರು. ಇವರು ಚಂದು ಪಾಟೀಲ್ ಅವರು ಎಲ್ಲಿರ್ತಾರೆ ಅಲ್ಲಿ ಬೆನ್ನ ಹಿಂಬಲಗಾಗಿ ಇರ್ತಾರೆ. ಇವರು ಯಾವಾಗಲೂ ಸಮಾಜ ಸೇವೆ, ಸಮಾಜ ಕಾರ್ಯಕ್ರಮಗಳಲ್ಲೇ ಮುಂಚೂಣಿಯಲ್ಲಿ ಇರ್ತಾರೆ. ಇವತ್ತಿನ ದಿವಸ ಅವ್ರ ಹುಟ್ಟುಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಿಸದೆ ಅಂಧ ಬಾಲಕರಿಗೆ ಅನ್ನದಾನ ಮಾಡ್ತಾ ಇದ್ದಾರೆ. ಇವರು ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾರೆ. ರೇವಣ್ ಕುಮಾರ್ ಪಟ್ಟಣ್, ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಗಿರಿ ದೋಸ್ತ್ ಸಂಜು ಅವ್ರದ್ದು ಇವತ್ತು ಹುಟ್ಟಿ ಹಬ್ಬದ ಶುಭಾಶಯಗಳು. ಇವತ್ತು ಏನಪ್ಪ ಅಂದ್ರೆ ನಮ್ಮ ಹಾಸ್ಟೆಲ್ ಮಕ್ಕಳು, ಅನಾಥ ಮಕ್ಕಳಿಗೆ, ಕಣ್ಣಿಲ್ಲದ ಮಕ್ಕಳಿಗೆ ಇವತ್ತು ಅನ್ನದಾಸ ಇಟ್ಕೊಂಡಾರೆ. ಆ ಮಕ್ಕಳ ಆಶೀರ್ವಾದ ಪದೇ ಪದೇ ಸಂಜು ಮಂಜಾಳ್ಕರ್ಗೆ ಇರಲಿ ಅಷ್ಟೇ. ನಮಸ್ತೆ. ಹಿರಾ ಮಕ್ಕಳಕರ್. ಇಂದು ವಿಶೇಷ ಏನಂತಂದರೆ, ಇಂದು ಸಂಜು ಮಂಜಾಳ್ಕರ್ ಅನ್ನೋರ್ದು ಒಂದು ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಮೊದಲಿಗೆ ಅವರಿಗೆ ನನ್ನ ಬೋವಿ ಒಡ್ರ ಸಮಾಜ ವತಿಯಿಂದ ಅವರಿಗೆ ಹುಟ್ಟುಹಬ್ಬ ಹಾರೈಕೆ ಶುಭಾಶಯ ಕೋರುತ್ತೇನೆ. ಹಾಗೂ ಮತ್ತೊಂದು ವಿಶೇಷತೆ ಏನಂತಂದರೆ, ನಾವು ನೋಡಿದ್ದೀವಿ ಭಾಳಷ್ಟು ಜನ ತಮ್ಮ ಬರ್ಡೇನ ಎಲ್ಲೆಲ್ಲಿ ಏನು ಮಾಡ್ತಾರೆ, ಎಷ್ಟೆಷ್ಟು ದುಂದು ವೆಚ್ಚ ಮಾಡ್ತಾರೆ, ಅದನ್ನು ಎಲ್ಲೆಲ್ಲಿ ಹೋಗಿ ಏನೇನೋ ಪಾರ್ಟಿಯನ್ನು ಖರ್ಚು ಮಾಡ್ತಾರೆ. ಬಟ್ ಒಂದು ವಿಶೇಷತೆ ಏನಂತಂದರೆ, ಇಂಥ ನಾಯಕರು ಇಂಥ ಏನು ಅಂಧ ಮಹಿಳೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇವತ್ತು ಅನ್ನದಾನ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಅವರು ಒಂದು ಹೆಮ್ಮೆ ನಮ್ಮ ಸಮಾಜ ಪುತ್ರರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಕುಲಬಾಂಧವರ ಕಡೆಯಿಂದ ಮತ್ತು ಅವರಿಗೆ ಶುಭಾಶಯ ಕೋರುತ್ತೇನೆ. ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಮಕ್ಕಳ ಆಶೀರ್ವಾದದಿಂದ ಅವರು ಮುಂದೆ ಏನು ಬರೋದಲ್ಲಿ ಮಹಾನಗರ ಪಾಲಿಕೆ ಆಗಲಿ, ಮುಂದೆ ಬರ್ತಾ JDP ಆಗಲಿ, ಮುಂದೆ ಬರ್ತಾ TP ಆಗಲಿ, ಅವರಿಗೆ ತಮ್ಮ ಪಕ್ಷದಿಂದ ಗುರುತಿಸಿ ಇಂಥ ನಾಯಕರನ್ನ ಮುಂದೆ ತಂದು ಪಕ್ಷನ ಇವರು ಗುರುತಿಸ್ಬೇಕು. ಮತ್ತು ಇಂಥವ್ರು ಬೆಳೆದರೆ ಸಮಾಜ ಕೂಡ ಒಂದು ಒಳ್ಳೆ ಆಗುತ್ತಂತ ಹೇಳಿಬಿಟ್ಟು ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್, ಅತಿಥಿ ಉಪನ್ಯಾಸಕರು, ಕಲಬುರಗಿ ವಿಶ್ವವಿದ್ಯಾಲಯ, ಕಲಬುರಗಿ.